ಸರ್, ರಾಜ್ಯದಲ್ಲಿ ಅಷ್ಟೇ ಅಲ್ಲದೆ ರಾಷ್ಟ್ರ ಮಟ್ಟದಲ್ಲೂ ಕೂಡ ಬಹಳ ಸುದ್ದಿಗೆ ಗ್ರಾಸ ಆಗ್ತಾ ಇರುವಂತಹ ಘಟನೆ ಅಂತಂದ್ರೆ ಅದು ಪ್ರಜ್ವಲ್ ರೇವಣ್ಣ ಅಂಡ್ HD ರೇವಣ್ಣ ಅವರ ಪ್ರಕರಣ. ಅಶ್ಲೀಲ ವಿಡಿಯೋ ಪ್ರಕರಣ ಮತ್ತಷ್ಟು ಸಂಕಷ್ಟ ಫಿಕ್ಸ್ ಎನ್ನಲಾಗ್ತಾ ಇದೆ. ರೇವಣ್ಣ ವಿರುದ್ಧ ಈಗ ಮತ್ತಷ್ಟು ಕೇಸ್ ದಾಖಲಾಗುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಿದೆ. ರಾಜ್ಯ ಸೇರಿದಂತೆ ರಾಷ್ಟ್ರ ಮಟ್ಟದಲ್ಲೂ ಕೂಡ ಸದ್ದು ಮಾಡ್ತಾ ಇದೆ ವಿಡಿಯೋ ಕೇಸ್. ರಾಜ್ಯ ಸರ್ಕಾರ ಕಠಿಣ ನಿರ್ಧಾರಗಳ ಕಾರಣಕ್ಕೆ ಇನ್ನಷ್ಟು ದೂರುಗಳು ಬರ್ತಾ ಇವೆ. ಈಗಾಗಲೇ ನಾವು ಗಮನಿಸಿದೀವಿ, 10 ಸಂತ್ರಸ್ತೆಯರು ಈಗಾಗಲೇ FIR ಅನ್ನ ದಾಖಲಿಸಿದ್ದಾರೆ. ಲೈಂಗಿಕ ದೌರ್ಜನ್ಯವನ್ನ ನಡೆಸಿದ್ರು ಅಂತ 2 ಮಹಿಳೆಯರು 2 ಸಂತ್ರಸ್ತೆಯರು ಬಲವಂತವಾಗಿ ಬಲಾತ್ಕಾರ ಮಾಡಿದ್ದಾರೆ ಅಂತ ಇತ್ತ FIR ಕೂಡ ದಾಖಲು ಮಾಡಿದ್ದಾರೆ. ಬರೋಬ್ಬರಿ 12 ಸಂತ್ರಸ್ತೆಯರು ಈಗಾಗಲೇ FIR ಅನ್ನ ದಾಖಲು ಮಾಡುವುದರ ಮುಖಾಂತರ ಪ್ರಜ್ವಲ್ ರೇವಣ್ಣ ಹಾಗೆ HD ರೇವಣ್ಣನವರ ವಿರುದ್ಧ ಸಾಕಷ್ಟು ಒಂದು ರೀತಿಯಾದಂತಹ ಕಾವು ಹೆಚ್ಚಾಗ್ತಿದೆ ಅಂತಾನೆ ಹೇಳ್ಬಹುದು. ಅಪ್ಪ ಅರೆಸ್ಟ್ ಆದ್ರು, ಇತ್ತ ವಾಂಟೆಡ್ ಲಿಸ್ಟ್ ಅಲ್ಲಿ ಪ್ರಜ್ವಲ್ ರೇವಣ್ಣ ಇದ್ದಾರೆ. ಪ್ರಜ್ವಲ್ ರೇವಣ್ಣನ ಬಂಧನ ಯಾವಾಗ? ಈಗ ಸಾರ್ವಜನಿಕ ವಲಯದಲ್ಲೂ ಕೂಡ ಇದೇ ಪ್ರಶ್ನೆ ಈಗ ಹೆಚ್ಚಾಗಿ ಗ್ರಾಸ ಆಗ್ತಾ ಇರುವಂತದ್ದು. ಯಾಕಂದ್ರೆ 400ಕ್ಕೂ ಹೆಚ್ಚು ಹೆಣ್ಣು ಮಕ್ಕಳ ಜೊತೆ ಅಶ್ಲೀಲವಾಗಿ ಬಿಹೇವ್ ಮಾಡದಂತೆ ಅವರ ವಿಡಿಯೋವನ್ನು ಕೂಡ ಚಿತ್ರೀಕರಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡ್ತೀನಿ ಅನ್ನುವಂತಹ ಬೆದರಿಕೆಯನ್ನು ಕೂಡ ಪ್ರಜ್ವಲ್ ರೇವಣ್ಣ ಹಾಕಿದ್ದಾರೆ. ಸದ್ಯ ಈ ಬಗ್ಗೆ SITಯಿಂದ ಪರಿಶೀಲನಾ ಕಾರ್ಯವೂ ಕೂಡ ಮುಂದುವರೆದಿದೆ. ದೊಡ್ಡಗೌಡರ ಕುಟುಂಬಸ್ಥರಿಗೆ ಶುರುವಾಗ್ತಾ ಇದೆ ಟೆನ್ಷನ್. ಇಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರಿಗೆ ಒಂದು ಕಡೆ ನುಂಗಲಾರದ ತುತ್ತಾಗಿದೆ ಈ ಘಟನೆ. ಒಂದು ಕಡೆ ಮಗ, ಇನ್ನೊಂದು ಕಡೆ ಮೊಮ್ಮಗ ತಲೆ ತಗ್ಗಿಸುವಂತಹ ಕೆಲಸ ಮಾಡಿರೋದ್ರಿಂದ ಏನು ಹೇಳೋದಕ್ಕೆ ಆಗ್ತಾ ಇಲ್ಲ. ಅಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಈಗ ದೇವೇಗೌಡರಿದ್ದಾರೆ. ಇತ್ತ SIT ಹಾಗೆ CBI ಭರ್ಜರಿ ಕಾರ್ಯಾಚರಣೆಯನ್ನ ಮಾಡೋದ್ರ ಮುಖಾಂತರ ನಿನ್ನೆಯಷ್ಟೇ HD ರೇವಣ್ಣ ಅವರನ್ನ ಬಂಧಿಸೋದ್ರಲ್ಲಿ ಯಶಸ್ವಿಯಾಗಿದೆ. ಏನು ಪ್ರಜ್ವಲ್ ವಿಡಿಯೋದಲ್ಲಿ ಇದ್ದಂತಹ KR ನಗರದ ಮಹಿಳೆ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾಮೀನು ತಿರಸ್ಕಾರ ಆಯಿತು. ಇತ್ತ HD ರೇವಣ್ಣ ಅವರ ಸೆರೆ ಆಯಿತು. ದೇವೇಗೌಡರ ಮನೆಯಲ್ಲೇ SIT ಅಧಿಕಾರಿಗಳು HD ರೇವಣ್ಣ ಅವರನ್ನ ಬಂಧಿಸಿದ್ರು. ತಂದೆ ಸೆರೆ ಬಳಿಕ ಈಗ ಪುತ್ರನ ಬಂಧನಕ್ಕೆ ಶೋಧ ಕಾರ್ಯವೂ ಕೂಡ ಮುಂದುವರೆದಿದೆ. ಪ್ರಜ್ವಲ್ ಎಲ್ಲಿದ್ಯಪ್ಪ ಅಂತ ಈಗ ಎಲ್ಲರೂ ಕೂಡ ಹುಡುಕಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಘಟನೆ ಬೆಳಕಿಗೆ ಬಂದು ಬರೋಬ್ಬರಿ 7-8 ದಿನ ಆಯ್ತು. ಇನ್ನೂ ಕೂಡ ಪ್ರಜ್ವಲ್ ರೇವಣ್ಣನ ಪತ್ತೆ ಆಗ್ತಾ ಇಲ್ಲ. ವಿದೇಶದಲ್ಲಿ ಇದ್ದೀನಿ ಅನ್ಕೊಂಡು ಅಲ್ಲೇ ಕಾಲಹರಣ ಮಾಡ್ತಿದ್ದಾರೆ. ಬಟ್ SIT ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ಕೂಡ ವಿತಿನ್ 48 ಅವರ್ಸ್ ಒಳಗಡೆ ಪ್ರಜ್ವಲ್ ರೇವಣ್ಣ ಅವರನ್ನ ಬಂಧಿಸಲೇಬೇಕು ಅಂತ ಪಣವನ್ನ ತೊಟ್ಟಿದೆ. ಹಾಗಾಗಿ ಪ್ರಜ್ವಲ್ ರೇವಣ್ಣನ ಬಂಧನ ಅತಿ ಶೀಘ್ರದಲ್ಲೇ ಆಗುತ್ತೆ. ಕೌಂಟರ್ ಕೂಡ ಸ್ಟಾರ್ಟ್ ಆಗಿದೆ. ತಂದೆ ಅರೆಸ್ಟ್ ಆದ್ರು, ವಾಂಟೆಡ್ ಲಿಸ್ಟ್ ಅಲ್ಲಿ ಈಗ ಪ್ರಜ್ವಲ್ ರೇವಣ್ಣ ಇದ್ದಾರೆ. ನೋಡ್ತಾ ಇದೀವಿ, ಒಂದು ಕಡೆ ದೇವೇಗೌಡರು ಇದರಿಂದ ಕುಗ್ಗಿ ಹೋಗ್ಬಿಟ್ಟಿದ್ದಾರೆ. ದೇವೇಗೌಡರ ಕುಟುಂಬದಲ್ಲಿ ಹಿಂಗಾಯ್ತಲ್ಲ ಅಂತ ಜನರು ಮಾತಾಡ್ಕೊಳ್ತಿದ್ದಾರೆ. ಯಾವುದಕ್ಕೂ ಉತ್ತರ ಕೊಡೋಕೆ ಆಗ್ತಾ ಇಲ್ಲ. ಉತ್ತರ ಕೊಡಬೇಕು ಅಂತಂದ್ರೆ ಇಲ್ಲಿ ಅವರು ತಪ್ಪೇ ಮಾಡಿಲ್ಲ ಅನ್ನೋದು ಸಾಬೀತಾಗಬೇಕು. ಅದಾಗುತ್ತಾ? ನೋ ಚಾನ್ಸ್. ಇವತ್ತು HD ರೇವಣ್ಣ ಅವರ ವಿಚಾರಣೆ 2ನೇ ಬಾರಿಗೆ ನಡೀತಾ ಇರುವಂತದ್ದು. ನಿನ್ನೆ ಬಂಧನ ಆಯ್ತು. ಬಂಧನ ಆದ ನಂತರ ಸ್ವಲ್ಪ ಹೊತ್ತು HD ರೇವಣ್ಣನವರನ್ನ ಮಾತಾಡಿಸಿದ್ರು. ಆ ಸಂದರ್ಭದಲ್ಲಿ
ಈ ಸಂತ್ರಸ್ತೆಯ ವಿಷಯದ ಬಗ್ಗೆ ಕೆದಕಿದ್ರು, ಪ್ರಶ್ನೆ ಮಾಡಿದ್ರು. ಆದ್ರೆ ಎಚ್ ಡಿ ರೇವಣ್ಣ ಮಾತ್ರ ಯಾವುದೇ ಕಾರಣಕ್ಕೂ ಆ ಮಹಿಳೆಯ ಬಗ್ಗೆ ನನಗೇನು ಗೊತ್ತಿಲ್ಲ, ಆ ಮಹಿಳೆ ನಮ್ಮ ಮನೆಯಿಂದ ಕೆಲಸ ಬಿಟ್ಟು ಸುಮಾರು ವರ್ಷಗಳೇ ಆಗೋಯ್ತು, ಆಯಮ್ಮ ಕಾಣೆ ಆದ್ರೆ ಅದಕ್ಕೂ ನನಗೂ ಸಂಬಂಧ ಏನು ಅಂತ ಎಚ್ ಡಿ ರೇವಣ್ಣ ನಿನ್ನೆ ಉತ್ತರವನ್ನ ಕೊಟ್ರು. ಹಾಗಾಗಿ ಇವತ್ತು ಮತ್ತೊಮ್ಮೆ ವಿಚಾರಣೆಗೆ ಕರೆದಿದ್ದಾರೆ ಎಚ್ ಡಿ ರೇವಣ್ಣ ಅವರನ್ನ. ಎಸ್ಐಟಿಯಿಂದ ರೇವಣ್ಣ ಬಂಧನ ಆಗಿದೆ. ಇವತ್ತು ಏನು ವಿಚಾರಣೆ ನಡೆಸುವಂತಹ ಸಂದರ್ಭದಲ್ಲಿ 30ಕ್ಕೂ ಹೆಚ್ಚು ಪ್ರಶ್ನೆಗಳನ್ನ ಕೇಳಿದ್ರೆ ಎಚ್ ಡಿ ರೇವಣ್ಣನವರು ಉತ್ತರ ಕೊಡ್ಬೇಕಲ್ಲ, ಮೌನಕ್ಕೆ ಶರಣಾಗಿದ್ದಾರೆ. ಕೆಲ ಕಾಲ ಅಧಿಕಾರಿಗಳ ಪ್ರಶ್ನೆಗೆ ತುಟಿ ಕೂಡ ಬಿಚ್ಚಿಲ್ಲ ರೇವಣ್ಣನವರು. ಮೊಬೈಲ್ ಸೀಸ್ ಮಾಡಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಇತ್ತ ಎಸ್ಐಟಿ ಅಧಿಕಾರಿಗಳು. ಯಾವುದಕ್ಕೂ ಕೂಡ ಉತ್ತರ ಕೊಡ್ತಾ ಇಲ್ಲ. ಉತ್ತರ ಕೊಟ್ರೆ ಎಲ್ಲಿ ಸತ್ಯಾಂಶ ಹೊರ ಬರುತ್ತೋ ಅಂತ ಎಚ್ ಡಿ ರೇವಣ್ಣನವರು ಯಾವುದಕ್ಕೂ ಕೂಡ ಆನ್ಸರ್ ಮಾಡ್ತಾ ಇಲ್ಲ. ತಪ್ಪೇ ಮಾಡಿಲ್ಲ ಅಂದವರು ಯಾಕೆ ಉತ್ತರ ಕೊಡ್ತಾ ಇಲ್ಲ? ಹಾಗಾದ್ರೆ 30ಕ್ಕೂ ಹೆಚ್ಚು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರಲ್ಲ, ಅಟ್ಲೀಸ್ಟ್ ಒಂದೆರಡಕ್ಕಾದ್ರೂ ಉತ್ತರ ಕೊಡ್ಬೇಕಲ್ಲ. ಯಾವುದಕ್ಕೂ ಉತ್ತರ ಕೊಡ್ತಾ ಇಲ್ಲ, ಮೌನಕ್ಕೆ ಶರಣಾಗಿದ್ದಾರೆ. ಈಗಾಗಲೇ ಬಂಧನದ ಬೆನ್ನಲ್ಲೇ ಮೊಬೈಲ್ ಕೂಡ ಸೀಸ್ ಮಾಡಿದ್ದಾರೆ. ಏನೇನು ಆಧಾರಗಳು ಸಿಗುತ್ತೋ ಎಲ್ಲವನ್ನ ಕಲೆ ಹಾಕೋದಕ್ಕೆ ಎಸ್ಐಟಿ ಅಧಿಕಾರಿಗಳು ಮುಂದಾಗ್ತಿದ್ದಾರೆ. ಈಗಾಗಲೇ ಏನು ಬಂಧನ ಆಯ್ತಲ್ಲ, ಬಂಧನದ ನಂತರ ಸಿಐಡಿ ಕಚೇರಿಯಿಂದ ಬೌರಿಂಗ್ ಆಸ್ಪತ್ರೆಗೆ ರೇವಣ್ಣ ಅವರನ್ನ ಕರ್ಕೊಂಡು ಹೋದ್ರು. ಎಸ್ಐಟಿಗೆ ಪೊಲೀಸರು ಮೆಡಿಕಲ್ ಚೆಕಪ್ ಕೂಡ ಮಾಡಿಸಿದ್ರು. ಬರೋಬ್ಬರಿ 2 ಗಂಟೆ ರೇವಣ್ಣ ಆರೋಗ್ಯ ತಪಾಸಣೆಯನ್ನ ನಡೆಸಿದ್ರು ಆರೋಗ್ಯ ಸಿಬ್ಬಂದಿಗಳು. ಬಿಪಿ ಆಯ್ತು, ಶುಗರ್ ಆಯ್ತು, ಯೂರಿನ್ ಆಯ್ತು, ಬ್ಲಡ್ ಚೆಕಪ್ ಕೂಡ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ರೇವಣ್ಣ ಅವರಿಗೆ ಅಧಿಕ ರಕ್ತದೊತ್ತಡ ಕಾಣಿಸಿಕೊಳ್ಳಬಹುದು ಅಂತ ಹೇಳಲಾಗಿದೆಯಂತೆ. ಅಧಿಕ ರಕ್ತದೊತ್ತಡ ಅಂದ್ರೆ ಇಲ್ಲಿ ಬ್ಲಡ್ ಪ್ರೆಷರ್, ಬಿಪಿ ಮೇ ಬಿ ಮೇ ನಾಟ್ ಬಿ ಮುಂದಿನ 2-3 ಗಂಟೆಗಳಲ್ಲಿ ಹೆಚ್ಚಾಗಬಹುದು. ಅವರಿಗೆ ಹುಷಾರಾಗಿ ನೋಡ್ಕೊಳ್ಳಿ ಅಂತನೂ ಕೂಡ ಈಗಾಗಲೇ ಡಾಕ್ಟರ್ ಹೇಳಿದ್ದಾರಂತೆ. ಹಾಗಾಗಿ ಮುಂಜಾಗ್ರತಾ ಕ್ರಮವಾಗಿ ಇಸಿಜಿ ಸಹ ಮಾಡಿಸಲಾಗಿದೆ. ಎಚ್ ಡಿ ರೇವಣ್ಣನವರಿಗೆ ಬೌರಿಂಗ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಚೆಕಪ್ ಅನ್ನ ಮುಗಿಸಿದ ನಂತರ ಎಚ್ ಡಿ ರೇವಣ್ಣ ಅವರನ್ನ ಸಿಐಡಿ ಕಚೇರಿಗೆ ವಾಪಸ್ ಕರೆತಂದ್ರು. ರೇವಣ್ಣ ಅವರಿಗೆ ಹೊಸ ಹಾಸಿಗೆ ಕೂಡ ಕೊಟ್ಟರು, ಬೆಡ್ಶೀಟ್ ವ್ಯವಸ್ಥೆ ಕೂಡ ಮಾಡಿದ್ರು. ಬಂಧನಕ್ಕೆ ಒಳಗಾಗಿ ಸಿಐಡಿ ಕಚೇರಿಯಲ್ಲೇ ರಾತ್ರಿ ಕಳೆಯುವಂತಾಯ್ತು. ಎಚ್ ಡಿ ರೇವಣ್ಣನವರಿಗೆ ರಾತ್ರಿ ಎಲ್ಲ ನಿದ್ದೆ ಬಂದಿಲ್ಲ, ನಿದ್ದೆನೇ ಮಾಡಿಲ್ವಂತೆ ಎಚ್ ಡಿ ರೇವಣ್ಣನವರು. ಅಧಿಕಾರಿಗಳು ಹೋಗಿ ಹೋಗಿ ಸರ್ ಮಲ್ಕೊಳ್ಳಿ ನಿದ್ದೆ ಮಾಡಿ ಅಂದ್ರು ಕೂಡ ನಿದ್ದೆಯನ್ನ ಮಾಡಿಲ್ಲ. ಬಿಪಿ ಇದೆ, ಶುಗರ್ ಇದೆ, ಅವರ ಬ್ಲಡ್ ಪ್ರೆಷರ್ ಮತ್ತಷ್ಟು ಹೆಚ್ಚಾಗಬಹುದು ಅಂತ ಇತ್ತ ಡಾಕ್ಟರ್ಸ್ ಕೂಡ ಸಲಹೆಯನ್ನ ಕೊಟ್ಟಿದ್ದಾರಂತೆ.